ಹಾಕಿ ವಿಶ್ವಕಪ್ಗೆ ಚನ್ನರಾಯಪಟ್ಟಣದ 24 ವರ್ಷದ ಕ್ರೀಡಾಪಟು ಮೋಹಿತ್ ಗೋಲ್ ಕೀಪರ್ ಆಗಿ ಆಯ್ಕೆಯಾಗಿದ್ದರು. ಇದರಿಂದಾಗಿ ಮೋಹಿತ್ ಅವರ ತಾಯಿ ಆಶಾರಾಣಿ ಅವರನ್ನು ಕ್ರೀಡಾ ಭಾರತಿ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಿ ಗೌರವಿಸಲಾಯಿತು. ಈ ವೇಳೆ ಕ್ರೀಡಾ ಭಾರತೀಯ ಪ್ರಾಂತ್ಯ, ವಿಭಾಗ, ಜಿಲ್ಲಾ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕದಿಂದ ಹಾಕಿ ತಂಡಕ್ಕೆ ಆಯ್ಕೆಯಾಗಿರುವ ಏಕೈಕ ಕ್ರೀಡಾಪಟು ನಮ್ಮ ಹೆಮ್ಮೆಯ ಪುತ್ರ ಚನ್ನರಾಯಪಟ್ಟಣದ ಮೋಹಿತ್. ಇದೇ ಆಗಸ್ಟ್ 15ರಿಂದ 30ರವರೆಗೆ ನೆದರ್ಲ್ಯಾಂಡ್ ಹಾಗೂ ಬ್ರೆಜಿಲಿಯಂನಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಪಂದ್ಯಾವಳಿ ನಡೆಯುತ್ತಿದ್ದು, ಭಾರತ ಹಾಕಿ ವಿಶ್ವಕಪ್ ಅನ್ನು ತನ್ನ ಮುಡಿಗೇರಿಸಿಕೊಳ್ಳಲಿ ಎಂದು 140 ಕೋಟಿ ಭಾರತೀಯರ ಪರವಾಗಿ ಕ್ರೀಡಾ ಭಾರತಿ ಶುಭ ಹಾರೈಸಿದೆ. ನಾವು ಕೃತಜ್ಞತೆ ಸಲ್ಲಿಸಬೇಕಂದ್ರೆ ಫಸ್ಟ್ ಜೀಜಾಮಾತೆ ಸಲ್ಲಿಸಬೇಕು. ಯಾಕಂದರೆ ಅವರೇ ನಮಗೆ ಶಿವಾಜಿಯನ್ನು ಕೊಟ್ಟಿದ್ದು ಅನ್ನೋ ಹಾಗೆ ನಮಗೆ ಮೋಹಿತ್ ಅವ್ರನ್ನ ಕೊಡುಗೆ ಕೊಟ್ಟವರು ಆಶಾರಾಣಿ ಅವರು. ಅದಕ್ಕೋಸ್ಕರನೇ ನಾವು ಆಶಾರಾಣಿ ಅವರಿಗೆ ಸನ್ಮಾನ ಇಟ್ಕೊಂಡಿದ್ವಿ. ಇದೇ ಆಗಸ್ಟ್ 15ರಿಂದ 30ನೇ ತಾರೀಕು ರಾಷ್ಟ್ರಮಟ್ಟದ ಹಾಕಿ ಪಂದ್ಯಾವಳಿ ಇರ್ತದೆ. ಅದರಲ್ಲಿ ನಮ್ಮ ಕರ್ನಾಟಕನ ಪ್ರತಿನಿಧಿಸ್ತಾ ಇರೋದು ನಮ್ಮೂರಿನವರು, ನಮ್ಮ ಚಂದ್ರಪುರ. ಅದೊಂದು ನಮಗೆ ಹೆಮ್ಮೆ. ನನಗೆ ಈಗ 2022ರಲ್ಲಿ ಅವನು ಜೂನಿಯರಲ್ಲಿ ಹಾಡ್ತಾ ಇದ್ದ. ಆವಾಗ ಅದನ್ನು ಗಮನಿಸಿ ಕ್ರೀಡಾ ಭಾರತಿಯವರು ನನಗೆ ಅದನ್ನು ಗುರುತಿಸಿ ಗಮನಿಸಿ ಕರೆಸಿಬಿಟ್ಟು ಜೀಜಾಮಾತಾ ಪುರಸ್ಕಾರ ಕೊಟ್ಟು ಸನ್ಮಾನ ಮಾಡಿದ್ರು. ಆವಾಗಲೇ ಅದು ತುಂಬ ಖುಷಿ ಕೊಟ್ಟಿತ್ತು. ಈಗಲೂ ಕೂಡ ಅವರೇನೆ ಪೇಪರ್ ಕಟ್ಟಿಂಗ್ಸ್ ಅದು ಇದು ನ್ಯೂಸ್ ಎಲ್ಲ ನೋಡಿ ಬಂದು ಮನೆಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ, ಯಾವಾಗಲೂ ಕೃತಜ್ಞರಾಗಿರ್ತೇನೆ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಬೇಸಿಕಲಿ ಅವನಿಗೆ ಈ ರೇಂಜ್ಗೆ ಅಚೀವ್ಮೆಂಟ್ ಆಗೋದಕ್ಕೆ ಕಾರಣ ನಮ್ಮ ತಂದೆಯವ್ರನ್ನ ನೆನೆಸ್ಕೊಳ್ತೀನಿ ನಾನು. ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದರು ಹಾಸನಲ್ಲಿ. ಅವರು ತುಂಬ ಮೋಟಿವೇಟ್ ಮಾಡಿದ್ರು. ಅವನು ಏನೇ ಅಚೀವ್ಮೆಂಟ್ ಮಾಡಿದ್ರು ನಮ್ಮ ತಂದೆಯವ್ರಿಗೆ ಅದು ಡೆಡಿಕೇಟ್ ಆಗಬೇಕಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅವರಿಲ್ಲ ಇವತ್ತು. ಸೊ ಅವ್ರು ಇರಬೇಕಿತ್ತು ಇದನ್ನೆಲ್ಲ ನೋಡೋಕ್ಕೆ ಅಂತ ಅನಿಸುತ್ತೆ. ಬಟ್ ಅವನ ಶ್ರಮ, ನಮ್ಮ ತಂದೆಯವ್ರ ಆಶೀರ್ವಾದ, ಮತ್ತು ಬಿಹೈಂಡ್ ದಟ್ ನನ್ನ ಹಸ್ಬೆಂಡ್ ಕೂಡ ಇದೇ ಫೀಲ್ಡಲ್ಲಿ ಹೋಗಬೇಕಂತ ಅವರು ಸ್ಟ್ರಾಂಗಾಗಿ ಅವರಿಬ್ಬರು ನಿಂತಿದ್ದಕ್ಕೆ ಇವತ್ತು ಸಾಧ್ಯ ಆಯಿತು ಅಂತ. ದೆನ್ ಅವರಿಬ್ಬರ ಜೊತೆಗೆ ಅವನು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಇದೆ. ಅವನು 5th ಅವನು ಮನೆ ಬಿಟ್ಟಿದ್ದ. ಆ್ಯಕ್ಚುಲಿ 5th ಸ್ಟ್ಯಾಂಡರ್ಡಿಂದನೂ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಯಾವ ಹಾಲಿಡೇಸ್ಗಾಗಲಿ ಹಬ್ಬಗಳಿಗಾಗಲಿ ಯಾವುದಕ್ಕೂ ನಮ್ಮ ಜೊತೆ ಬರಲೇ ಇಲ್ಲ. ಕರೋನಾದಲ್ಲಿ ಮಾತ್ರ ಸಿಕ್ಕಿದ್ದು ನಮ್ಗೆ. ಅವನು ಇವಾಗ ಸಿಗ್ತಾ ಇದ್ದಾನೆ. ಇಂಡಿಯಾ ಕ್ಯಾಂಪಲ್ಲಿದ್ದಾನೆ ಇವಾಗ, ಬ್ಯಾಂಗ್ಳೂರಲ್ಲಿರೋದ್ರಿಂದ ಸಿಗ್ತಾನೆ ಇವಾಗ. ಇಷ್ಟು ದಿನ ಅವನ ಹಾರ್ಡ್ ವರ್ಕ್ಗೆ ಭಗವಂತ ಸಾಕ್ಷಿಯಾಗಿ ಅವ್ನ ಅಚೀವ್ಮೆಂಟಿಗೆ ಕೊಟ್ಟಿರೋದು ಇದು ಆಶೀರ್ವಾದ ಅಂತಲೇ ಅಂದ್ಕೊಳ್ತೀನಿ ನಾನು. ಹೀಗೆ ವರ್ಲ್ಡ್ ಕಪ್ಪಲ್ಲೂ ನಮ್ಮ ಇಂಡಿಯಾ ಟೀಮ್ ವಿನ್ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಆ್ಯಂಡ್ ಅವನೇನೇ ಅಚೀವ್ಮೆಂಟ್ ಮಾಡ್ಕೊಂಬಂದ್ರು ಈಗ ನಮ್ಮ ತಂದೆಗೆ ಅಪ್ಪಾಜಿ ಅಲ್ಲಿ ನೋಡ್ತಿರ್ತಾರೆ, ಅವರಿಗೆ ನಾನು ಡೆಡಿಕೇಟ್ ಮಾಡ್ತೀನಿ. ಥ್ಯಾಂಕ್ ಯು ಅಪ್ಪಾಜಿ. ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾದಂಥದ್ದು ಜೂನಿಯರ್ ಹಾಕಿನಲ್ಲಿ ಏಷ್ಯಾ ಕಪ್ನಲ್ಲಿ ಗೋಲ್ಡ್ ಭಾಜನರಾಗಿದ್ದಾರೆ. ಹಾಗೆ ಸುಲ್ತಾನ್ಸ್ ಆಫ್ ಜೋಹಾರ್ನಲ್ಲಿ ಬ್ರಾಂಜ್ ಭಾಜನರಾಗಿದ್ದಾರೆ. ಹಾಗೆ ಆಸ್ಟ್ರೇಲಿಯಾ ವಿರುದ್ಧ ನಡೆದಂತಹ ಪ್ರೋ ಲೀಗ್ನಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಅದರಲ್ಲಿ ಭಾಜನರಾಗಿರ್ತಾರೆ. ಈಗ ಪ್ರಸ್ತುತ ನಡೆಯುವಂತಹ ಆಗಸ್ಟ್ 15ರಿಂದ ಆಗಸ್ಟ್ 30ವರೆಗೂ ನಡೆಯುವಂತಹ ಏಷ್ಯನ್ ಕಪ್ಗೆ ನೆದರ್ಲ್ಯಾಂಡ್ ಮತ್ತು ಬೆಲ್ಜಿಯಂನಲ್ಲಿ ನಡೆಯುವಂತಹ 16ನೇ ಫೆಡರೇಷನ್ ಇಂಟರ್ನ್ಯಾಷನಲ್ ಹಾಕಿ ಟೀಮಿಗೆ ಭಾರತೀಯ ತಂಡದಲ್ಲಿ ಗೋಲ್ ಕೀಪರ್ ಆಗಿ ಆಯ್ಕೆಯಾಗಿರ್ತಾರೆ. ಅದರಲ್ಲೂ ನಮ್ಮ ಚನ್ನರಾಯಪಟ್ಟಣದ ಹುಡುಗ ಆಗಿದ್ದಾರೆ. ಹಾಗಾಗಿ ಅವರನ್ನು ಕೊಡುಗೆಯಾಗಿ ಕೊಟ್ಟಂತಹ ನಮ್ಮ ಆಶಾರಾಣಿ ಅವರಿಗೆ ನಾವು ಕ್ರೀಡಾ ಭಾರತಿ ವತಿಯಿಂದ ಚನ್ನರಾಯಪಟ್ಟಣ ಹಾಗೂ ಹಾಸನದ ತಂಡ ಎಲ್ಲ ಸೇರಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಒಂದು ಸಣ್ಣ ಸನ್ಮಾನವನ್ನು ತಾಲೂಕಲ್ಲಿ ಜಿಲ್ಲೆಯಲ್ಲೂ ಸಾಧನೆ ಮಾಡೋಕ್ಕಾಗದೇ ಇರೋಂಥ ಸಾಧನೆನ ನಮ್ಮ ಕ್ರೀಡಾ ಭಾರತೀಯ ಸದಸ್ಯರ ಮಗು ಮಾಡಿದೆ ಅಂದರೆ ನಮಗೆ ಭಾಳ ಹೆಮ್ಮೆ ವಿಷಯ ಹೇಳ್ಕೊಳ್ಳಿಕ್ಕೆ. ಏಕೆಂದರೆ ಇದು ಸಣ್ಣ ವಿಷಯ ಅಲ್ಲ. ಈ ರಾಷ್ಟ್ರೀಯ ಲೆವೆಲಲ್ಲಿ ಸೆಲೆಕ್ಟ್ ಆಗಿರೋದು ಭಾಳ ಖುಷಿ ತರುವಂಥ ವಿಷಯ. ಆ ಲೆವೆಲ್ಲಿಗೆ ತರಲಿಕ್ಕೆ ಶ್ರಮ ಇರೋದು ಏನು ಅಂದರೆ ಮನೆಯಿಂದ ತಂದೆ ತಾಯಿ ಅಜ್ಜಿ ಅವ್ರ ಪ್ರೋತ್ಸಾಹದಿಂದ ಆಗಾಗ ಸಾಧ್ಯ. ಒಂದು ಸ್ವಲ್ಪ ಇರ್ಬೋದು, ಇನ್ನು ಉಳಿದ ಹೆಚ್ಚಿನ ಭಾಗ ಎಲ್ಲ ಮನೆಯವರಿಂದಲೇ ಆಗಿರ್ತದೆ. ಅದರಿಂದ ಅವ್ರಿಗೋಸ್ಕರ ನೀವೆಲ್ಲ ಸೇರಿ ಈ ಒಂದು ಇದನ್ನು ಇಟ್ಕೊಂಡಿದ್ದೀರ ಪ್ರೋತ್ಸಾಹ ಸಮಾರಂಭನ. ಇದು ನನಗೂ ಹಾಗೂ ನಮ್ಮ ಟೀಮ್ ಎಲ್ಲರಿಗೂ ಭಾಳ ಖುಷಿಯಾಗುತ್ತೆ.